brought to you by V-Guard. ಹತ್ತಿರ ಬಂದೇ ಬಿಡ್ತು ಮತದಾನದ ದಿನ. ಏನ್ ಹೇಳ್ತಾರೆ ಮತ ಹಾಕುವ ಜನ? ಹೌದು, ನಾವು ಮತ್ತೆ ಬಂದಿದ್ದೀವಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ. ಕಳೆದ 20 ದಿನಗಳಿಂದ ಈ ಭಾಗದಲ್ಲಿ ಮತದಾರನ ಮನಸ್ಸು ಬದಲಿಸಬಲ್ಲ ಏನೆಲ್ಲ ಘಟನೆಗಳು ನಡೆದಿದೆ? ಅಸಲಿಗೆ ಮತದಾರ ಮನಸ್ಸನ್ನ ಬದಲಾಯಿಸಿದಾನ? ಮತದಾರನ ಮನದಾಳವನ್ನ ನೇರವಾಗಿ ಅವರಿಂದಲೇ ತಿಳಿಯೋ TV9 ಮತಯಾತ್ರೆಗೆ ಸ್ವಾಗತ. ನಾನು ಮಾಲ್ತೆ. ಕಡಲತಡಿ ಮಂಗಳೂರಿನಲ್ಲಿ ಮೋದಿ ರೋಡ್ ಶೋ, ಕಾಂಗ್ರೆಸ್ ನಾಯಕರ ಮಿಂಚಿನ ಪ್ರಚಾರ. ಹಿಂದುತ್ವದ ಪ್ರಯೋಗಾಲಯ ದಕ್ಷಿಣ ಕನ್ನಡದಲ್ಲಿ TV9 2ನೇ ಬಾರಿ ಮತಯಾತ್ರೆ. ಬಿಜೆಪಿಯ ಸಂಕಲ್ಪ ಪತ್ರ ಪ್ರಣಾಳಿಕೆ, ಕಾಂಗ್ರೆಸ್ ನ್ಯಾಯಪತ್ರ ಪ್ರಣಾಳಿಕೆಗಳಿಂದ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಿದೆಯಾ? ಬಂಟ ಸಮುದಾಯದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಯುವ ವಕೀಲ ಬಿಲ್ಲವ ಸಮುದಾಯದ ಪದ್ಮರಾಜ್ ನಡುವಿನ ಫೈಟ್ ಹೇಗಿದೆ? ಇಬ್ಬರಿಗೂ ಮೊದಲ ಚುನಾವಣೆ ಆಗಿರೋದ್ರಿಂದ ದಕ್ಷಿಣ ಲೋಕಸಭಾ ಕ್ಷೇತ್ರ ಕ್ಷಣ ಕ್ಷಣಕ್ಕೂ ಕಾವೇರಿ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇದೆ ಅಭಿವೃದ್ಧಿಯನ್ನ ಆದ್ಯತೆಯಾಗಿಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತದ ಸಂಕಲ್ಪ ಇದೆಯವರೇ, ಆ ಸಂಕಲ್ಪಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಶಾಸಕರ ಸಹಕಾರವನ್ನು ಪಡೆದುಕೊಂಡು ಮಾಡಬೇಕನ್ನೋದಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಯಾವುದೇ ಮಂತ್ರ ಇಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅಭಿವೃದ್ಧಿಯ ಒಂದು ಪಥವನ್ನು ಇಟ್ಕೊಂಡು ಇವತ್ತು ಚುನಾವಣೆ ಎದುರಿಸುವಂತದ್ದು. ಈ ಒಂದು ನಗರ ಅಭಿವೃದ್ಧಿ ಮಾಡ್ಲಿಕ್ಕೆ ಇನ್ನೇನ್ ಬೇಕಿದೆ? ಬೇಕಾಗಿರುವುದು ಇಚ್ಛಾಶಕ್ತಿ ಅಷ್ಟೇ. ಅದನ್ನು ಮಾಡುವಂತ ಕೆಲಸ ಪದ್ಮರಾಜ್ ಮುಂದಿನ ದಿವಸದಲ್ಲಿ ಮಾಡ್ತಾನೆ. ನಾವೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ಸುಳ್ಯದಿಂದ ಇವತ್ತಿನ ನಮ್ಮ ಈ ಭಾಗದ ಮತಯಾತ್ರೆಯನ್ನ ಆರಂಭ ಮಾಡ್ತಾ ಇದೀವಿ. 2ನೇ ಬಾರಿ ನಾವು ಬರ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಇಲ್ಲಿ ಟ್ರೆಂಡ್ ಚೇಂಜ್ ಆಗಬಹುದಾ ಅಂತ ಬಹಳಷ್ಟು ಘಟನಾವಳಿಗಳು ನಡೆದಿದೆ. ಹಾಗಾದ್ರೆ ಸುಳ್ಯದಲ್ಲಿ ಬದಲಾವಣೆ ಗಾಳಿ ಏನಾದ್ರೂ ಬೀಸ್ತಾ ಇದೆಯಾ? ಸುಳ್ಯದಲ್ಲಿ ಜನರ ಅನಿಸಿಕೆಯನ್ನ ಬದಲು ಮಾಡುವಂತ ನಿಟ್ಟಿನ ಏನಾದ್ರು ಘಟನಾವಳಿಗಳಾಗಿದ್ಯಾ? ಸುಳ್ಯದ ಜನ ಏನ್ ಹೇಳ್ತಾರೆ? ಬನ್ನಿ ಸುಳ್ಯದ ಮಂದಿಯನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಹೇಗಿದೆ ಸರ್ ಎಲೆಕ್ಷನ್ ಈ ಸಲ? ಈ ಪುತ್ತೂರು ಸುಳ್ಯ, ಪ್ರಮುಖವಾಗಿ ಸುಳ್ಯ ಭಾಗದಲ್ಲೆಲ್ಲ ತೊಂದರೆ ಇಲ್ಲ. ಒಳ್ಳೆ ಬಿಜೆಪಿಗೆ ತುಂಬಾ ಸಪೋರ್ಟ್ ಉಂಟು. ಬಿಜೆಪಿನೇ ಉಂಟು. ಈ ಸಲ ಏನಾದ್ರೂ ಇಲ್ಲಿ ದೇಶದ ಅಭಿವೃದ್ಧಿ ಆಗಬೇಕು, ನಮಗೆ ಅದಕ್ಕೆ ಅದೇ ಆಗಬೇಕು. ಈಗ ಸರ್, ಈಗ ಏನಾದ್ರೂ ಇಲ್ಲಿ ಬಿಲ್ಲವರು, ಆಮೇಲೆ ಬಂಡ್ಸು, ಈ ತರದ್ ಏನಾದ್ರು ಬಹಳ ಜಾತಿ ಲೆಕ್ಕಾಚಾರ ನಡೀತಾ ಉಂಟು? ಇಲ್ಲ, ಜಾತಿ ಏನಿಲ್ಲ. ಇಲ್ಲಿ ಪಕ್ಷ ಮಾತ್ರ ನೋಡ್ತಾರೆ, ಜಾತಿ ನೋಡುದಿಲ್ಲ. ಇಲ್ಲ, ಅಭಿವೃದ್ಧಿ ಆಗ್ತಾ ಉಂಟು. ಅಭಿವೃದ್ಧಿ ಅಂದ್ರೆ ಕಾಂಗ್ರೆಸ್ ಅವರಿಗೆ ಅಷ್ಟೇ ಕಾಣುದಿಲ್ಲ. ಬಿಜೆಪಿ ಒಳ್ಳೆ ಅಭಿವೃದ್ಧಿ ಮಾಡಿದೆ. ಇಲ್ಲಿ ಹಿಂದುತ್ವದ ಭದ್ರಕೋಟೆ ಅಲ್ಲ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಬಿಜೆಪಿ ನಮಗೆ ಹಿಂದುತ್ವಕ್ಕೆ ಬೇಕಾಗಿ ಸಪೋರ್ಟ್ ಮಾಡ್ತಾರೆ. ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಹೇಳಿಕೆಗೆ ಮಾತ್ರ ಅಲ್ಲ, ಅವರು ವೋಟ್ ಬ್ಯಾಂಕಿಗೆ ಬೇಕಾಗಿ ಮಾತ್ರ ಒಂದು ಮತವನ್ನು, ಒಂದು ಧರ್ಮವನ್ನು ಮಾತ್ರ ಓಲೈಸೋದು ಹೊರತು ಹಿಂದುತ್ವಕ್ಕೆ ಸಪೋರ್ಟ್ ಆಗಿ ನಿಂತೇ ಇಲ್ಲ, ಈವರೆಗೆ ನಿಂತೇ ಇಲ್ಲ. ಭಾರತ ಮುಂದುವರಿಬೇಕಾದ್ರೆ ನಮಗೆ ಮೋದಿಯೇ ಬೇಕು. ಇನ್ನು 10 ವರ್ಷ ನಾವು ಬೇಕಾದ್ರೆ ಮೋದಿಗೆ ಬೇಕಾಗಿ ವೋಟ್ ಮಾಡ್ತೇವೆ. ಈ ಬಸ್ ಫ್ರೀ ಮಾಡಿ ಏನು ಪ್ರಯೋಜನ ಏನುಂಟು? ಏನು ಪ್ರಯೋಜನ ಇಲ್ಲ. ಅದು ಕೃಷಿಕರಿಗೆ ಏನಾದ್ರೂ ಹೆಲ್ಪ್ ಮಾಡಿದ್ರೆ ಒಳ್ಳೆ ಇದಾಗ್ತಿತ್ತಲ್ಲ. ನಮಗೆ ಕರೆಂಟ್ ಫ್ರೀ, ಮನೆಗೆ 2000 ರೂಪಾಯಿ ಮಹಿಳೆಗೆ ಫ್ರೀ, ಇದೆಲ್ಲ ಬರ್ತಿದ್ಯಾ? ಅದು 2-3 ತಿಂಗಳು ಕೊಟ್ಟಿದ್ದಾರೆ ಅಷ್ಟೇ, ಆಮೇಲೆ ಇಲ್ಲ. ಸಿಕ್ಕಿಯವರು ಇಲ್ಲ, ಆಮೇಲೆ ಬಂದಿಲ್ಲ. ಹೇಗಿದೆ ಸರ್ ಪುತ್ತೂರು, ಸುಳ್ಯ ಈ ಭಾಗದಲ್ಲೆಲ್ಲ ಎಲೆಕ್ಷನ್ ಈ ಸಲ? ಸರಿ, ಬಿಜೆಪಿ ನಮ್ಮದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಮೋದಿಗಾಗಿ, ಹಿಂದುತ್ವಕ್ಕಾಗಿ ಬಿಜೆಪಿ. ಈ ಸಲನು ಅಲ್ಲಿ ಹೆಗ್ಡೆಯವ್ರು ನಿಲ್ಸಾರೆ, ಇಲ್ಲಿ ಪದ್ಮರಾಜ್ ಅವ್ರು ನಿಲ್ಸಾರೆ. ಆಗ ಕಾಂಗ್ರೆಸ್ಗೆ ಮತ ಕೊಡಿ ಅನ್ನುವಂತ ಕಾಂಗ್ರೆಸ್ ಹೇಳ್ತಾರೆ. ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಹೇಳಿ ನಮ್ಗೆ ಹಿಂದುತ್ವ ಮೇನ್ ಅಲ್ಲ. ಹಿಂದುತ್ವದಿಂದಲೇ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪ್ರಬಲವಾಗಿರುವುದು. ಹಿಂದುತ್ವ ಬಿಟ್ಟು ಬಿಜೆಪಿ ಇಲ್ಲ, ಬಿಜೆಪಿ ಬಿಟ್ಟು ಹಿಂದುತ್ವ ಇಲ್ಲ. ಮೇನ್ ಆಗಿ ರಾಮ ಮಂದಿರದ ಇಶ್ಯೂ. ಮೋದಿ ಅವರು ರಾಮ ಮಂದಿರವನ್ನು ಎಷ್ಟೋ ವರ್ಷಗಳ ಕಾಲ ನಂತರದಲ್ಲಿ ರಾಮ ಮಂದಿರ ಸ್ಥಾಪಿಸಿದ್ದಾರೆ. ಅದೊಂದು ನಮಗೆ ಒಳ್ಳೆಯ. ಅನುಕೂಲ ಹೌದು.
ಈಗ ಡಿ ಕೆ ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ಒಕ್ಕಲಿಗ ಕಮ್ಯುನಿಟಿಗೆ ಈ ಬಾರಿ ಮಣೆ ಹಾಕಿ ಅನ್ನುವಂತನ್ನೆಲ್ಲ ಹೇಳ್ತಾರೆ, ಅದೆಲ್ಲ ಈ ಭಾಗದಲ್ಲಿ ವರ್ಕೌಟ್ ಆಗುತ್ತಾ ಸರ್? ಇಲ್ಲ ಸರ್, ಈ ಸಲ ಜಾತಿ ವರ್ಕೌಟ್ ಆಗುದಿಲ್ಲ ಸರ್. ಯಾಕಂತ ಹೇಳಿದ್ರೆ ಹಿಂದುತ್ವನೇ ನಮಗೆ ಆಧಾರ, ಹಿಂದುತ್ವೇ ಧ್ಯೇಯವಾಕ್ಯ, ಅಭಿವೃದ್ಧಿ ಮೂಲ ಮಂತ್ರ. ಆ ವಿಷಯದಲ್ಲಿ ಬ್ರಿಜೇಶ್ ಶೆಟ್ಟರ್ ಅವರನ್ನು ನಾವು ಈ ಸಲ ಅತ್ಯಂತ ಪ್ರಚಂಡವಾಗಿ ಗೆಲುವನ್ನು ಸಾಧಿಸಬೇಕೆ ನಮ್ಮ ಒಂದು ನಿಲುವು. ಈ ಬಾರಿ ಯಾರ ಕಡೆಗೆ ಸ್ವಲ್ಪ ಒಲವಿದ್ದಂಗಿದೆ? ಕಾಂಗ್ರೆಸ್ ಆಗಿ ಬರುವಂತ ಇದಿದೆ, ಮತ್ತೆ ಏನು ಅಂತ ಹೇಳಿಕ್ಕೆ ಆಗುದಿಲ್ಲ. ಈಗ ಪದ್ಮರಾಜ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಖುಷಿ ಇದೆಯಾ ಸರ್? ಖುಷಿ ಇದೆ, ಒಳ್ಳೆ ಇದೆ. ಕ್ಯಾಂಡಿಡೇಟ್ ತೊಂದರೆ, ಒಳ್ಳೆ ಕ್ಯಾಂಡಿಡೇಟ್. ಈಗ ಮೊನ್ನೆ ಮೋದಿ ಎಲ್ಲ ಬಂದು ಹೋಗಿರೋದು, ಇಲ್ಲೆಲ್ಲ ಏನಾದ್ರು ಎಫೆಕ್ಟ್ ಆಗಿದೆಯಾ ಸರ್? ಇಲ್ಲ, ಏನಾಗಲಿಲ್ಲ, ಏನು ಪ್ರಾಬ್ಲಮ್ ಏನಾಗಲಿಲ್ಲ, ಹೋಗಿದೆ ಅಷ್ಟೇ, ಬೇರೆ ಏನಿಲ್ಲ. ರಾಜ್ಯ ಸರ್ಕಾರದಿಂದ 2,000 ರೂಪಾಯಿ ಬರ್ತಾ ಇದೆ, ಮತ್ತು ಕರೆಂಟ್ ಬಿಲ್ ಕಡಿಮೆ ಇದು ಫ್ರೀ ಮಾಡಿದ್ದಾರೆ. ಎಲ್ಲ ಕಾರಣದಿಂದ ಈಗ ಒಂದು ರಾಜ್ಯ ಸರ್ಕಾರದಲ್ಲಿ ಭರವಸೆ ಮೂಡ್ತಾ ಇದೆ. ಅದಲ್ಲದೆ ಈಗ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ ಅಂತ ಹೇಳ್ತಾ ಇದೆ. ಆ ಒಂದು ಈ 2,000 ಕೊಟ್ಟ ಕಾರಣ ಈ 1 ಲಕ್ಷ ಸಿಗ್ಬೋದು ಅಂತ ಹೇಳಿ ಆ ಒಂದು ಭರವಸೆ ಜನರಲ್ಲಿ ಇದೆ. ಆದ ಕಾರಣ ಕಾಂಗ್ರೆಸ್ಸಿಗೆ ಸ್ವಲ್ಪ ಒಲವು ಕಾಣ್ತಾ ಇದೆ. ಹೇಳಿ ಸರ್, ಹೇಳಿ ಹೇಗಿದೆ ಸರ್ ಈ ಬಾರಿ ಈ ಭಾಗದಲ್ಲಿ ಎಲೆಕ್ಷನ್? ಈ ಬಾರಿ ಕಾಂಗ್ರೆಸ್ ಪಕ್ಷ ಮೇಲುಗೈ ಸಾಧಿಸ್ತಾ ಇದೆ. ಹೌದಾ? 32 ವರ್ಷದ ಒಂದು ವನವಾಸದಿಂದ ಮತ್ತೆ ವಾಪಸ್ ಬರ್ಬೋದು ಅಂತ ಒಂದು. ಎರಡನೇದು ಒಂದು ಗತ ಇತಿಹಾಸವನ್ನು ಮರುಕಳಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಯ ಪರ್ವ ಮತ್ತೆ ಕಾಲಚಕ್ರ ತಿರುಗಿ ಕಾಲಚಕ್ರ ಈ ಸಲ ತಿರುಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ನಮಗೆ ಮಲ್ಲಿಕಾರ್ಜುನ ಖರ್ಗೆ ಬರಬೇಕು ಅಂತ. ಯಾಕೆಂದ್ರೆ ಅವರು ಬಡವರು ಬಂದು ನಮ್ಮಂತ ಪಾಪದವರಿಗೆ BPL ಕುಟುಂಬಕ್ಕೆ ಒಳ್ಳೆ ಸಹಾಯ ಮಾಡ್ತಾರೆ. ಹಾಗೆ ನಮಗೆ ಎಲ್ಲ ಗ್ಯಾರಂಟಿ ಯೋಜನೆಗಳು ಸಹ ಬಂದಿದೆ. ನಿಮ್ಗೆ ಏನು ಹೆಲ್ಪ್ ಆಗಿದೆ ಸರ್? ನಮಗೆ ಗ್ಯಾರಂಟಿಯಿಂದ ಅಂದ್ರೆ ನಮ್ಮ ಕುಟುಂಬದ ಜೀವನ ಒಳ್ಳೆ ಅಭಿವೃದ್ಧಿ ಆಗಿದೆ. ಮತ್ತೆ ನಮಗೆ ಅಕ್ಕಿ ಸಹ ಅದು ಊಟಕ್ಕೆ ಒಂದು ಹೊತ್ತು ಊಟಕ್ಕೆ ನಮಗೆ ಉಪಕಾರ ಆಗಿದೆ. ಅದರಿಂದ ನಮಗೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಇದೆ. ಹೇಗಿದೆ ಸರ್ ಈ ಬಾರಿ ಸುಳ್ಯದ ಒಂದು ಚುನಾವಣಾ ಟ್ರೆಂಡ್? ಇಲ್ಲಿನ ಜನಾಭಿಪ್ರಾಯ ತುಂಬ ವರ್ಷ BJPಯನ್ನು ನೋಡಿ ಬೇಸತ್ತುಕೊಂಡಿದ್ದಾರೆ. ಮತ್ತು ನಮಗೆ ಯಾವುದಾದ್ರೂ ಮಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು, ಯಾವುದಾದರೆ ಆಧಾರ್ ಕಾರ್ಡು ಮಾಡಿದ್ದು ಕೇಂದ್ರ ಸರ್ಕಾರನೇ ಮಾಡಿದ್ದು. ಕೇಂದ್ರ ಸರ್ಕಾರ ಈಗ ಅದನ್ನು BJP ಸರ್ಕಾರ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ. ಈ ಬಾರಿ ಇಲ್ಲಿ ಸುಳ್ಯದಲ್ಲಿ ಯಾವ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ ಅಂತ? ಅದು ಹಿಂದುತ್ವದ ಆಧಾರದ ಮೇಲೇನೋ ಅಭಿವೃದ್ಧಿ ಆಧಾರದ ಮೇಲೇನೋ? ಅಲ್ಲ, ನಾವು ಗೆಲ್ಲಿಸೋದು ಅಭಿವೃದ್ಧಿಯ ನಾವು ನಿಲ್ಲಿಸೋದು. ಆದರೆ ವಿರೋಧ ಪಕ್ಷ ಆದರೆ BJPಯವರು ಹಿಂದುತ್ವ ಅಂದರು. ಹಿಂದುತ್ವ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ, ಎಲ್ಲ ದೇವಸ್ಥಾನಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನಕ್ಕೆ ನಾನು ಹೋಗ್ತೇನೆ. ಹೋಗುವಾಗ ಅದನ್ನು ನಾನು ಬಿಂಬಿಸುವ ರೀತಿ ಮಾಡಲಿಕ್ಕಿಲ್ಲ ನಾವು. ಈಗ ಮೊನ್ನೆ ಮೋದಿ ಬಂದು ಹೋದಂಥದ್ದು ಮಂಗಳೂರಿಗೆ ಏನಾದ್ರು ಬಹಳ ಒಂದು ದೊಡ್ಡ ವೇವ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಏನಾದ್ರು ಅನುಕೂಲ ಆಗಿದೆ? ಖಂಡಿತ ಆಗಿದೆ. ಯಾಕೆಂದರೆ ಮೋದಿ ಬಂದದ್ದು ಒಳ್ಳೆಯದೇ ಆಗಿದೆ. ಅದು ಬಿಟ್ಟು ಪ್ರವೀಣ್ ನೆಟ್ಟರ್ ಅವರ ಅಮ್ಮನನ್ನು ಕರೆದು ಕೂಡ ಅವರು ಮೋದಿ ಅವರು ನಮಸ್ಕಾರ ಮಾಡಿದ್ದಾರೆ. ಅದು ಕೂಡ ಸಂತೋಷದ ವಿಷಯ. ಯಾರು ಕೂಡ ಅಂಥವರನ್ನು ಗುರುತಿಸುವುದಿಲ್ಲ, ಅವರು ಕೂಡ ಗುರುತಿಸಿದ್ದಾರೆ. ಅದನ್ನು ಕೂಡ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಸುಮಾರು 32 ವರ್ಷಗಳಿಂದ ಇಲ್ಲಿ BJP ಬರ್ತಾ ಇದೆ, ಯಾವ ಅಭಿವೃದ್ಧಿಯೂ ಕಾಣ್ತಾ ಇಲ್ಲ. ಸೊ ಈ ಸಲ ಒಂದು ನಮ್ಮ ರಾಜ್ಯ ಸರ್ಕಾರನು ಕಾಂಗ್ರೆಸ್ ಇದೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಒಳ್ಳೆ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ, ಜನರಿಗೆ ತುಂಬ ಉಪಯೋಗ ಆಗ್ತಾ ಇದೆ. ಸೊ ಈಗ ಪದ್ಮರಾಜ್ ಕೊಟ್ಟರು ನಮಗೆ ಒಂದು ಸೆಂಟ್ರಲ್ ಒಂದು ಪವರ್ ಬಂದಾಗೆ ನಮ್ಮ ದಕ್ಷಿಣ ಕನ್ನಡ ಪವರ್ ಇರ್ತದೆ. ನಾವು ಕಾಂಗ್ರೆಸ್ಸನ್ನೇ ಬೆಂಬಲಿಸ್ತಾ ಇದ್ದೇವೆ, ಆದರೆ ಕಾಂಗ್ರೆಸ್ ಬರ್ತಾ ಇಲ್ಲ. ಆದರೆ ಈ ಸರ್ತಿ ಆದರೂ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ. ಇಲ್ಲಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಇಷ್ಟರವರೆಗೆ BJPಯಿಂದ ಆಗಿದೆ ಅಂತ ಹೇಳಿದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಈಗ MP ಆಗಿದ್ದಾರೆ. ಅಲ್ಲಿ ಅವರದ್ದು ಸಾಧನೆ ಏನು ಅಂತ ಹೇಳಿದ್ರೆ ಆ ಫ್ಲೈಓವರ್ ಮಾತ್ರ ಕಾಣ್ತದೆ. ಇಡೀ ಮಂಗಳೂರನ್ನು ಬಿಲ್ಡ್ ಮಾಡಿದ್ದೆ 60 ವರ್ಷ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಾಧನೆಯಲ್ಲಿ ಅವರೇ ಇವರು ಅಂದ್ರೆ ಕಾಂಗ್ರೆಸ್ನವರು ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ಪಂಪೆಲ್ ಫ್ಲೈಓವರ್ ಮಾತ್ರ ತಿಳ್ಕೊಂಡಿದ್ದಾರೆ. ಬಹುಶಃ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲ, ಅದರ ಬಗ್ಗೆ ಯಾಕೆ ಮಾತಾಡಲ್ಲ? ಬಹುಶಃ ಅವರಲ್ಲಿ ಬೇರೆ ಯಾವುದೇ ವಿಚಾರಗಳಿಲ್ಲ, ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನೇ ಹೇಳ್ಕೊಂಡಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer.
ನಾವೀಗ ಪುತ್ತೂರಿಗೆ ಬಂದಿದ್ದೀವಿ. ಪುತ್ತೂರಿನ ಮಹಾಲಿಂಗೇಶ್ವರ ದೇಗುಲದ ಬಳಿ ಇದೀವಿ. ಹಾಗಾದ್ರೆ ಪುತ್ತೂರಿನ ಮಂದಿ ಏನ್ ಹೇಳ್ತಾರೆ? ಏನಾದ್ರು ಟ್ರೆಂಡ್ ಬದಲಾವಣೆ ಆಗಬಹುದಾದಂತ ರೀತಿಯ ಅಂತ ಏನಾದ್ರು ಸಂಗತಿಗಳು ಇಲ್ಲಿ ನಡೆದಿದ್ಯಾ? ಬನ್ನಿ ಈ ಮಂದಿಯನ್ನ ಮಾತನಾಡಿಸ್ತಾ ಹೋಗೋಣ. ಎಲೆಕ್ಷನ್ ಹೇಗಿದೆ ಮೇಡಮ್? ಎಲೆಕ್ಷನ್ ವಿಚಾರವಾಗಿ ಈ ಬಾರಿ ಏನಾದ್ರೂ ಬದಲಾವಣೆ ಗಾಳಿ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಬೀಸಬಹುದು? ಬಿಜೆಪಿನೇ ಬರುದು. ಯಾವ ಕಾರಣಕ್ಕಾಗಿ ಅಂತ? ಮತ್ತೆ ಬಿಜೆಪಿ ಒಳ್ಳೇದ್ ಮಾಡಿದೆ ನಮ್ಗೆ. ಹಿಂದುತ್ವದ ವಿಚಾರವಾಗಿ ಇಲ್ಲಿ ಎಲೆಕ್ಷನ್ ನಡೆಯುತ್ತೆ, ಬಟ್ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಕೆಲಸ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ. ಹಾಗಿದೆ, ಬಟ್ ಕೆಲವರಿಗೆ ಗೊತ್ತಾಗುದಿಲ್ಲ. ಅದು ನಮ್ಮ ತಪ್ಪಲ್ಲ. ಅದು ಡೀಪ್ ಆಗಿ ಹೋದ್ರೆ ಗೊತ್ತಾಗ್ತದೆ. ಎಲ್ಲರೂ ಮೇಲೆ ಮಾತ್ರ ನೋಡ್ತಾರೆ. ಮೇಡಮ್, ಈ ಗ್ಯಾರಂಟಿಯಿಂದ ಈಗ 5 ಗ್ಯಾರಂಟಿ ಕೊಟ್ಟವ್ರೆ, 2,000 ರೂಪಾಯಿ ಕೊಡ್ತಿರೋದು, ಬಸ್ ಚಾರ್ಜ್ ಫ್ರೀ ಕೊಟ್ಟರೆ, ಇದೆಲ್ಲ ಅನುಕೂಲ ಆಗಿದೆ ಮೇಡಮ್ ಈ ಭಾಗದಲ್ಲಿ? ನಾವು ಯೂಸ್ ಮಾಡಿಲ್ಲ, ಸೊ ನಮ್ಗೆ ಗೊತ್ತಿಲ್ಲ ಸರ್. ಹೇಗನ್ಸುತ್ತೆ ಸರ್? ಫಸ್ಟ್ ವೋಟಿಂಗ್ ಮಾಡಬೇಕಾದಂತ ಸಂದರ್ಭ ನಿಮ್ಗೆ. ಈಗ ನೀವು ಈ ಜನಪ್ರತಿನಿಧಿಗಳು ನೋಡ್ತಾ ಇರೋದು, ಈ ರಾಜಕಾರಣ ಈಗ ಇನ್ನೂ ಡೀಪ್ ಆಗಿ ಒಳಗೆ ಇಳಿತಾ ಹೋಗ್ತೀರಾ, ಹೇಗನ್ಸುತ್ತೆ? ಈ ಸತಿ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಗೆಲ್ತದೆ, ಕೇಂದ್ರದಲ್ಲೂ ಬಿಜೆಪಿ ಗೆಲ್ತದೆ, ಬಹುಮತದಿಂದ ಬಿಜೆಪಿ ಗೆಲ್ತದೆ. ಯಾಕಂದ್ರೆ ಬಿಜೆಪಿ ಒಂದು ದೇಶವನ್ನು ಒಂದು ಕಾಪಾಡಬೇಕಾದ್ರೆ ಒಂದು ಪಾರ್ಟಿ ಆದ್ರೆ ಬಿಜೆಪಿ ಮಾತ್ರ. ಕಾಂಗ್ರೆಸ್ ಇಂದ ಸಾಧ್ಯ ಇಲ್ಲ. ಯಾವುದು ರಾಹುಲ್ ಗಾಂಧಿ ಕೊಟ್ರೆ ಅವನಿಗೆ ನಮ್ಮ ದೇಶದ ಬಗ್ಗೆ ಏನೂ ನಾಲೆಜ್ ಇಲ್ಲ, ಅಂತವನಿಗೆ ಕೊಟ್ರೆ ಏನು ಮಾಡಬಹುದು? ಅದಕ್ಕಿಂತ ಮೋದಿಯೇ ಬೆಟ್ರ್. ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಇವಾಗ ಈ ಸರ್ತಿ ಒಂದು ನೋಡ್ಬೇಕಷ್ಟೇ ಹೇಗೆ ಅಂತ. ಸರ್, ಈ ಗ್ಯಾರಂಟಿಗಳನ್ನು ಕೊಡ್ತಾ ಇದಾರಲ್ಲ ಮಹಿಳೆಯರಿಗೆ, ಮತ್ತೆ 2,000 ರೂಪಾಯಿ ಎಲ್ಲ ಕೊಡ್ತಾ ಇರೋದು, ಇದೆಲ್ಲ ಅನುಕೂಲ ಆಗಿದೆಯಾ ಸರ್? ಒಳ್ಳೆ ಅನುಕೂಲ ಆಗಿದೆ ಬಡವರಿಗೆ. ಈ ಭಾಗದಲ್ಲಿ ಅದು ವೋಟ್ ಆಗಿ ಟರ್ನ್ ಆಗುತ್ತಾ? ಆಗ್ಬೋದು, ಒಂದು 30% ಎಲ್ಲ ಆ ತರ ಕನ್ವರ್ಟ್ ಆಗ್ಬೋದು. ಹೇಳಿ ಸರ್, ಹೇಗಿದೆ? ಬದಲಾವಣೆ ಬೇಕು ಸರ್ ಅಷ್ಟೇ. ಸಿದ್ದರಾಮಯ್ಯನವರು ಮಾಡಿದ ಇದರಲ್ಲಿ ಬಡವರಿಗೆಲ್ಲ ಒಂದು ಒಳ್ಳೆ ಹೆಲ್ಪ್ ಆಗ್ತಾ ಉಂಟು. ಅದೆಲ್ಲ ಹಾಗೆ ಬದಲಾವಣೆ ಬೇಕು. ಅಂದರೆ ಯಾವಾಗಲೂ ಒಂದೇ ಪಕ್ಷ ಆಡಳಿತ ನಡೆಸಬಾರ್ದು, ಸ್ವಲ್ಪ ಚೇಂಜಸ್ ಬೇಕು. ಹಿಂದೆ ಶಾಸಕರಾಗಿದ್ದಂಥವ್ರು ಶಾಸಕಿ ಶಕುಂತಲಾ ಶೆಟ್ಟಿ ಅವರು ಇದ್ರು ಮೇಡಮ್. ಮಹಾಲಿಂಗೇಶ್ವರ ನಮ್ಮನ್ನು ಎಲ್ಲರನ್ನು ಕಾಯುವವನು ಅವನು. ನೀವು ಹೋಗ್ತಿರಲ್ಲ ಮೇಡಮ್ ಕ್ಯಾಂಪೇನಿಗೆ, ಮಹಿಳೆಯರಿಗೆ ಈ ಗ್ಯಾರಂಟಿಯಿಂದ ಆಗಿರೋ ಅನುಕೂಲ ಹೇಳ್ಕೊಳ್ತಾರ? ಗ್ಯಾರಂಟಿ ಬಗ್ಗೆ ಮಹಿಳೆಯರು ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ ಕಾರಣ ನಮಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಈಗ ಮೊನ್ನೆ ಮೋದಿ ಅವ್ರು ಬಂದು ಹೋದ್ರಲ್ಲ ಸರ್, ಏನಾದ್ರು ಬಹಳ ಬದಲಾವಣೆ ಆಯ್ತಾ ಇಲ್ಲಿ? ಮಂಗಳೂರಲ್ಲಿ ಬಿಜೆಪಿ, ಮೋದಿ ಬಂದ್ರು ಆಗ್ತದೆ, ಬರದಿದ್ರು ಸಹ ಬಿಜೆಪಿ ಲೀಡ್ ಆಗ್ತದೆ, ಅಷ್ಟೇ. ದಕ್ಷಿಣ ಕನ್ನಡದಲ್ಲಿ ಬದಲಾವಣೆ ಒಂದು ಬಿರುಗಾಳಿ ಆಗ್ತಾ ಉಂಟು. ಯಾಕಂದರೆ ಒಳ್ಳೆಯ ಅಭ್ಯರ್ಥಿಯಾಗಿ ನಮಗೆ ಪದ್ಮರಾಜ್ ಅವರು ಒಂದು ಕಾಂಗ್ರೆಸ್ನಲ್ಲಿ ಸಿಕ್ಕಿದ್ದಾರೆ. ಒಳ್ಳೆಯ ಒಂದು ಸಂಸತ್ತಿನಲ್ಲಿ ಧ್ವನಿ ಎತ್ತುವಂಥ ಒಂದು ಬಹಳ ಅತ್ಯುತ್ತಮವಾದ ವ್ಯಕ್ತಿಯೊಬ್ಬರು ಸಿಕ್ಕಿದ್ದಾರೆ. ನಾವೀಗ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಸರ್, ಹೇಗಿದೆ ಸರ್ ಈ ಬಾರಿ ಚುನಾವಣೆ? ಜೊತೆಗೆ ಯಾವ ಅಂಶಗಳ ಮೇಲೆ ದಕ್ಷಿಣ ಕನ್ನಡ ಚುನಾವಣೆ ನಡೆಯುತ್ತೆ ಅಂತ ಅನ್ಸುತ್ತೆ ಸರ್? ಈ ಬಗೆಯಲ್ಲಿ ಸಾಧಾರಣ ಹೆಚ್ಚಿನಾಗಿ ಬಿಜೆಪಿ ಬರ್ಬೋದು. ಸರ್, ನಿಮ್ಗೆ ಖುಷಿ ತಂದಿದೆ 10 ವರ್ಷಗಳ ಆಡಳಿತ? ಯಾವ್ಯಾವ ಕಾರಣಕ್ಕೆ ಖುಷಿ ತಂದಿದೆ ಸರ್? ಎಲ್ಲ ಬಗೆಯಲ್ಲಿ ಏನು ಯಾರಿಗೂ ತೊಂದರೆ ಮಾಡಲಿಲ್ಲ, ಒಳ್ಳೆ ಸಹಾಯ. ಸರ್, ಮೀನುಗಾರರಿಗೆ ಅನುಕೂಲ ಆಗಿದೆಯಾ ಸರ್? ಇಲ್ಲ, ಸಾಧಾರಣ ಮಟ್ಟಿಗೆ ಅನುಕೂಲ ಆಗಲಿಲ್ಲ. ಆಗಿಲ್ಲ. ಖುಷಿ ಇದೆಯಾ ಅಕ್ಕ? ಈಗ 2,000 ರೂಪಾಯಿ ಸಿಗ್ತಾ ಇರೋದು, ಮತ್ತೆ ಗ್ಯಾರಂಟಿ ಬೇರೆ ಬೇರೆ ಎಲ್ಲ ಹೇಳ್ತಾರೆ. ಯಾಕೆ ನಮ್ಮ ರೇಷನ್ಗೆಲ್ಲ ಜಾಸ್ತಿ ರೇಟ್ ಮಾಡಿದ್ದಾರೆ. ನಮ್ಮ ಅನ್ನದಿಂದ ನಮಗೆ ಕೊಡ್ತಾರೆ. ಮತ್ತೆ ಕರೆಂಟ್ ಬಿಲ್ 2,000 3,000 ಬರ್ತದೆ ಮನೆಗೆ. ನಮಗೆ ಬಿಜೆಪಿ ಬರ್ಬೇಕು, ಮೋದಿಯೇ ಇರ್ಬೇಕು ಮೇಲೆ. ಅವರಿದ್ದರೇ ದೇಶ ಒಳ್ಳೆದಾಗುದು. ಈಗೇನ್ ಕಾಂಗ್ರೆಸ್ ಇಂದ ಏನ್ ಅನುಕೂಲ ಆಗಿದೆ ಸರ್? ಹಾಗಾದ್ರೆ ಕಾಂಗ್ರೆಸ್ ಇಂದ ಈಗಾಗಲೇ ಸ್ಟೇಟ್ ಗವರ್ಮೆಂಟ್ ಇಂದ ಹಲವಾರು ಗ್ಯಾರಂಟಿ ಯೋಜನೆ ಅನುಷ್ಠಾನವಾಗಿದೆ. ಅದೇ ರೀತಿ ಕೇಂದ್ರ ಸರ್ಕಾರ ಬಂದ್ರೆ ಇನ್ನು ಹಲವು ಗ್ಯಾರಂಟಿ ಬರ್ತದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರ ಮೇಲೆ ನಮಗೆ ವಿಶ್ವಾಸ ಇದೆ. ಆದ್ರಿಂದ ನಾವು ಪದ್ಮರಾಜ್ ಅವರಿಗೆ ವೋಟ್ ಹಾಕ್ತೇವೆ. ಕಾಂಗ್ರೆಸ್ ಅಜೆಂಡ ಪದ್ಮರಾಜಗೆ ವೋಟ್ ಕೇಳ್ತಿದ್ದಾರೆ. ಬಿಜೆಪಿ ಅವರು ಮೋದಿ ಹೆಸರು ಹೇಳ್ಕೊಂಡು ವೋಟ್ ಕೇಳ್ತಾರೆ. ಮೋದಿ ಅವರ ಕ್ವಶನ್ ಇಂತ ಮಾಡಿದ ಕೇಳಿದ ಉತ್ತರ ಯಾರದ ಇಲ್ಲ. ಇಲ್ಲಿ ಪ್ರಾಮಿಸಸ್ ಮಾಡಿದ್ದಾರೆ, ಪ್ರತಿ 15 ವರ್ಷ ಪ್ರಾಮಿಸ್ ಮಾಡಿದ್ದಾರೆ, ಇಂತ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕ ನಮ್ಮ ಕರಾವಳಿ ಭಾಗದಲ್ಲಿ ಇಂತ ಡೆವಲಪ್ಮೆಂಟ್ ಆಗಿದೆ. ಯಾರ ಕಡೆಗೆ ಈ ಸಲ ಒಲವು ಉಂಟು? ನಮಗೆ ಬಿಜೆಪಿ. ಯಾಕಕ್ಕ ಬಿಜೆಪಿ ಅಂದ್ರೆ ಯಾವ ಕಾರಣಕ್ಕಾಗಿ? ನಮ್ಮ ತಾತನ ಕಾಲದಿಂದ ಅದೇ ಹಾಕೋದು. ಅದಕ್ಕೆ ನಾವು ಚೇಂಜ್ ಮಾಡುದಿಲ್ಲ. ಇದು 2,000 ರೂಪಾಯಿ ಬರ್ತಾ ಉಂಟಾ? ಅದು ಬರ್ತಾ ಇದೆಯಾ? ಅನುಕೂಲ ಆಗಿದೆಯಾ 2,000 ರೂಪಾಯಿಂದ? ಅನುಕೂಲ ಅಲ್ಲಿ ತೆಗೆದುಕೊಳ್ಳುದು, ಅಂಗಡಿಗೆ ಕೊಡುದು. ಬಿಜೆಪಿ 50ಯಲ್ಲಿದೆ. ಫಸ್ಟ್ 65 35 ಇತ್ತು. ಯಾವುದು ಬಿಜೆಪಿ 65 ಇತ್ತು? ಈಗ ನೋಡಿದ್ರೆ 50-50 ಉಂಟು. ಅಂದ್ರೆ ಆ ಬದಲಾವಣೆಗೆ ಏನ್ ಕಾರಣ ಆಗಿದೆ ಸರ್? ಕಾರಣ ಅಂದ್ರೆ ನೋಡಿ, ಇವರಿಗೆ ಹೇಳ್ತಾ ಇದ್ದಾರೆ ಮೋದಿ ಬಂದ್ರೆ ನಮ್ಮ ದೇಶ ಉದ್ಧಾರ ಆಗಿದೆ. ಒಂದು ಟೀ ಕುಡಿದ್ರೆ GST, ಗ್ಯಾಸಿಗೆ 400 ರೂಪಾಯಿ ಬಿತ್ತು.
ಯಾವುದು ಕಾಂಗ್ರೆಸ್ ಸರ್ಕಾರ ಇರುವಾಗ. ಈಗ 1100 ಚಿಲ್ಲರ್ 5 ಮಾಡಿದ ಯಾರು? ಕಾಂಗ್ರೆಸ್ ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರ ಮಾಡಿದ್ದು. ನೋಡಿ, ಆರ್ಮಿ ಅವರು ಸೇಫ್ ಆಗಿದ್ರೆ ನಮ್ಮ ದೇಶ ಸೇಫ್ ಆಗಿದ್ದಾರೆ ಅಂತ ಅರ್ಥ. ಆರ್ಮಿ ಅವರಿಗೆ ಬೇಕಾದ ತುಂಬಾ ಅನುಕೂಲ ಆಗಿದೆ ಮೋದಿ ಗವರ್ಮೆಂಟ್ ಬಂದ ಮೇಲೆ 10 ವರ್ಷದಲ್ಲಿ. ತುಂಬಾ ಅಂದ್ರೆ ತುಂಬಾ. ಯಾಕಂದ್ರೆ ಉದಾಹರಣೆ, ನನ್ನ ಅಣ್ಣಂದಿರು ಆರ್ಮಿಯಲ್ಲೇ ಇರುದು. ಹಾಗಾಗಿ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್, ದೇಶಕ್ಕೆ ಒಳ್ಳೇದು ಮಾಡುವವ, ಅದು ಯಾರೇ ಆಗಿರ್ಲಿ, ದೇಶಕ್ಕೆ ಬೇಕು, ರಾಜ್ಯಕ್ಕೆ ಬೇಕು, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮುನ್ನುಗ್ಗಬೇಕು. ಈಗ ಮೊನ್ನೆ ಉಂಟಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಸಿದ್ದರಾಮಯ್ಯ 2000 ಇವರಿಗೆಲ್ಲ ನಾವು 2000 ಮಾಡಿ ಕೊಟ್ಟಿದ್ದೇವೆ, ನಮ್ಮ ಹತ್ರ ಮಾಡಿಸಿದ್ದು. ಇವರು ಆ 2000 ಎಲ್ಲ ತಿಂತಿದ್ದಾರೆ, ಇವರಿಗೆ ಧರ್ಮಕ್ಕೆ ಬಸ್ಸಿನಲ್ಲಿ ಹೋಗ್ತಿದ್ದಾರೆ. ಈಗ ಪುನಃ ಇದು ಅದು ಅವರ ಅಭಿಪ್ರಾಯ, ಏನೇ ಹೇಳಿ ಅದು ಅವರ ಅಭಿಪ್ರಾಯ, ಅವರಲ್ಲ. 10 ವರ್ಷದಲ್ಲಿ ನಮ್ಮ ದೇಶದ ಏನಾಗಿದೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇವ್ರದೆಲ್ಲ ಹೊರಗೆ ಬಂತು, ಬಾಂಡ್ ಕೇಸ್ ಎಲ್ಲ. ಗವರ್ಮೆಂಟ್ ಅನ್ನು ಸರ್ಕಾರ ಒಂದು ಚೇಂಜ್ ಆಗಿ ಅಲ್ಲಿ ಕೇಂದ್ರದಲ್ಲಿ ಬೇರೆ ಸರ್ಕಾರ ಬಂದ್ರೆ ಇವರೆಲ್ಲ ಒಳಗೆ ಹೋಗ್ತಾರೆ. ನಾವೀಗ ದಕ್ಷಿಣ ಕನ್ನಡ ಲೋಕಸಭಾ ವ್ಯಾಪ್ತಿಯ ಸುರತ್ಕಲ್ನಲ್ಲಿದ್ದೀವಿ ಸರ್. ಎಲೆಕ್ಷನ್ ಬರ್ತಿದೆ. ದಕ್ಷಿಣ ಕನ್ನಡದಲ್ಲಿ ಈಗ ಯಾವ ಅಂಶದ ಮೇಲೆ ಚುನಾವಣೆ ನಡೀತಾ ಇದೆ ಸರ್? ಹೇಗಿದೆ ಸರ್ ಟ್ರೆಂಡ್? ಇಲ್ಲಿ ಬಿಜೆಪಿ. ಯಾವ ಕಾರಣಕ್ಕಾಗಿ ಸರ್? ಬಿಜೆಪಿ ಅಂದ್ರೆ ಮೋದಿ ಪ್ರಧಾನಿ ಆಗ್ಬೇಕು. ಮೋದಿ ಬಂದ್ರೇನೆ ದೇಶ ಇದಾಗ್ತದೆ. ಈಗ ಬಹಳ ಬೆಲೆ ಏರಿಕೆ ಎಲ್ಲ ಆಗ್ಬಿಟ್ಟು ಸಮಸ್ಯೆ ಆಗ್ಬಿಡ್ತು ಅನ್ನುವಂಥದ್ದನ್ನ ಕಾಂಗ್ರೆಸ್ ಪ್ರಚಾರ ಸಂದರ್ಭದಲ್ಲಿ ಹೇಳುತ್ತೆ. ಬಟ್ ಏನ್ ಹೇಳ್ತೀರಾ ಸರ್? ಕಾಂಗ್ರೆಸ್ ಬಂದು ಏನು ಮಾಡಲಿಲ್ಲ, 60, 70 ವರ್ಷ ಏನು ಮಾಡಲಿಲ್ಲ ಅವರು. ಈಗ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟು ಬೇರೆದರಲ್ಲಿ ತೆಗಿತಾ ಇದ್ದಾರೆ. ಬೇರೆ ಇದರಲ್ಲಿ ಮಾಡಿ ಅದಕ್ಕೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ನೋಡ್ಬೇಕು ಎಷ್ಟು ಲೋಕಸಭೆ ಎಲೆಕ್ಷನ್ ಮೇಲೆ ಗ್ಯಾರಂಟಿ ಉಂಟಾ ಇಲ್ಲೋ ಗೊತ್ತಿಲ್ಲ. ಜನಗಳು ಗ್ಯಾರಂಟಿ ಅಂತ ಹೇಳಿ ಒಟ್ಟು ಕೊಡ್ಬೋದು, ಗೊತ್ತಿಲ್ಲ. ಹೆಂಗಿದೆ ಸರ್ ಎಲೆಕ್ಷನ್? ಯಾವ ಅಂಶದ ಮೇಲೆ ಇಲ್ಲಿ ಚುನಾವಣೆ ನಡೀತಿದೆ ಸರ್? ಬಿಜೆಪಿ ಬಂದ್ರೇನೆ ಒಳ್ಳೇದು. ಯಾಕಂದ್ರೆ ಹಿಂದೊತ್ತು ನಾವು ನಾನು ಬಿಲ್ಲವಸ. ನೀವು ಬಿಲ್ಲವರೇ? ನಾನು ಬಿಲ್ಲವನೇ. 4 ರೂಪಾಯಿ 15 ಪೈಸಾ ಒಂದು ಯೂನಿಟಿಗೆ ಕರೆಂಟಿಗೆ ಇತ್ತು. ಈಗ 7 ರೂಪಾಯಿ ಚಿಲ್ಲರೆ ಮಾಡಿದ್ದಾರೆ. ಗಂಡನ ಕಿತ್ತುಕೊಂಡು ಹೆಂಡತಿ ಕೊಟ್ಟವರಲ್ಲ, ಫ್ರೀ ಉಚಿತ. ಯಾರಿಗೆ ಉಚಿತ? ನಮ್ಮಿಂದ ಕಿತ್ತುಕೊಂಡು ಮನೆಗೆ ಕೊಡುದು. ದಕ್ಷಿಣ ಕನ್ನಡದ ಜನ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ? ದಕ್ಷಿಣ ಕನ್ನಡ ಜಿಲ್ಲೆ ತುಂಬಾ ಪೊಟೆನ್ಶಿಯಲ್ ಆದ ಜಾಗ ಇದು. ಈ ಸಣ್ಣ ಊರಲ್ಲಿ ಎಲ್ಲ ಸಿಗಂತ ಜಾಗ ಇದು. ಏರ್ಪೋರ್ಟ್ ಆಗಿರ್ಬೋದು, ನಿಮಗೆ ವಾಟರ್ ವೇಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಪ್ರತಿ ಒಂದು ಇರಂತ ಒಂದು ಊರು ಇದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ತರ ಅಂತಂದ್ರೆ ಜನ ಒಂದು ಹೊಸ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಚುನಾವಣೆಗೆ ನಿಂತಿರಂತ ಇಬ್ರು ಲೀಡರ್ ಕೂಡ ತುಂಬಾ ಪೊಟೆನ್ಶಿಯಲ್. ಒಬ್ರು ಲಾಯರು, ಇನ್ನೊಬ್ರು ಆರ್ಮಿಯರು. ನಮಗೆ ಭಾರಿ ಹೆಮ್ಮೆ ಇದೆ. ಈ ಲಾಯರ್ ಬಂದಾಗ ಅವ್ರದ ರೀತಿಯಲ್ಲಿ ಅವ್ರು ಡೆವಲಪ್ ಮಾಡಬಹುದು. ಈಗ ಆರ್ಮಿಯರ್ ಬಂದಾಗ ಅವ್ರ ಸ್ಟೈಲ್ ಅಲ್ಲಿ ಅವ್ರು ಡೆವಲಪ್ ಮಾಡಬಹುದು. ನಾವು ಕುತೂಹಲದಿಂದ ಕಾಯ್ತಾ ಇದೀವಿ. ಈಗ ನೋಡಿ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. TV9 ಒಳ್ಳೆ ಇನಿಷಿಯೇಟಿವ್ ತಗೊಂಡಿದೆ. ಈಗ ಏನಾಗ್ತಾ ಇದೆ ಅಂದ್ರೆ ಬೇರೆ ಎಲ್ಲಾ ಚಾನೆಲ್ಸ್ ಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಜನರಲ್ ಪಬ್ಲಿಕ್ ಅನ್ನು ಕೇಳ್ತಾ ಇದಾರೆ. ಆದ್ರೆ ಒಂದು ಇಂಡಸ್ಟ್ರಿಯಲಿಸ್ಟ್, ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಅಥವಾ ಒಂದು ಉದ್ಯೋಗ ಇಲ್ದಿರಂತ ವ್ಯಕ್ತಿ ಆಗಿರ್ಬೋದು, ಅವ್ರ ಹತ್ರ ಎಲ್ಲ ಕೇಳಿದಾಗ ಇಂತಿಂತ ಡಿಫ್ರೆಂಟ್ ಒಪಿನಿಯನ್ ಬರುತ್ತೆ. ಸೊ ಇದೇನಾಗುತ್ತೆ, ನಿಮ್ ಮೀಡಿಯಾ ಮುಖಾಂತರ ನಮ್ಮಲ್ಲಿ ಯಾರು ಲೋಕಲ್ ಲೀಡರ್ಸ್ ನಿಲ್ತಾ ಇದಾರೋ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ನೋಡಿದ್ರಲ್ಲ, ಕಳೆದ 12 ದಿನಗಳಿಂದ ಮಂಗಳೂರಿನಲ್ಲಿ ಬದಲಾವಣೆಗೆ ಬೇಕಾದಂತ ಬಹಳಷ್ಟು ಸಂಗತಿಗಳು ನಡೀತಾ ಇದೆ. ಸೋಲು ಗೆಲುವಿನ ಲೆಕ್ಕಾಚಾರ ಏನು ಅನ್ನೋದು ಫಲಿತಾಂಶದ ದಿನವೇ ತಿಳಿಬೇಕಾಗಿದೆ. ಇದಾಗಿತ್ತು ಇವತ್ತಿನ ಮತಯಾತ್ರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by Vigard.